Watch India's largest kids library only on Jio Hotstar. Download the app now. ನಿಲ್ಸು ಟ್ರಕ್ನಲ್ಲಿ ಏನಿದೆ ತೆಗೆದು ತೋರ್ಸು. ಅಯ್ಯೋ ಲಡ್ಡು ಸಿಂಗ್ ಅವ್ರೆ, ನೀವ್ ಅನ್ಕೊಂಡಾಗೆ ಟ್ರಕ್ ನಲ್ಲಿ ಅಂತದ್ ಏನ್ ಸಾಗ್ಸೋದಕ್ಕಾಗತ್ತೆ? ನೀವೇ ಹೇಳಿ. ನಿಮ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ನಿಮ್ ಹೆಸರು ಕೇಳ್ತಿದ್ದ ಹಾಗೆ ಕಳ್ರೆಲ್ರು ತರ್ 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 ಅಂತ ನಡಕ್ತಾರೆ. ಮತ್ತೆ ಹೇಳು, ನೀವೆಲ್ರು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಒಳ್ಳೇದೇ ಆಯ್ತು. ಎಲ್ರು ಬನ್ನಿ, ಇವ್ರು ನನ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಕೇಳಿ. ಎಲ್ರು ಬನ್ನಿ. ಅಯ್ಯೋ ನಮ್ ಸರ್ ಬಗ್ಗೆ ಇವ್ರೇನಪ್ಪ ಹೇಳ್ತಾರೆ? ನಮಗ್ ಗೊತ್ತಿದೆ, ಇಲ್ಲಿಂದ 50-100 ಕಿಲೋಮೀಟರ್ ದೂರದವರೆಗೂ ಯಾವುದೇ ಕಳ್ರು ಕಳ್ತನ ಮಾಡ್ತಿದ್ರು ಜನ ಹೇಳ್ತಾರೆ ಬೇಡ ಲಡ್ಡು ಸಿಂಗ್ ಬಂದ್ಬಿಡ್ತಾರೆ. ಆಗ ಕಳ್ಳ ಕಳ್ತನನ ಬಿಟ್ಬಿಡ್ತಾನೆ. ವಾ 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 ವಾ, ಎಂತ ಅದ್ಭುತ ನೀವು. ಮತ್ತೆ ಹೇಳು ಜಯರಾಮ, ಕೇಳು ಜನರು ನನ್ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಕೇಳು. ಹೇಳ್ತಾನೆ ಹೋಗು. ಏನಂತ ಹೇಳಿ, ನಿಮ್ ವ್ಯಕ್ತಿತ್ವನೇ ಅಂತದ್ದಿದೆ. ಜನರು ನಿಮ್ಗೆ ಫ್ಯಾನ್ ಆಗ್ಬಿಟ್ಟಿದ್ದಾರೆ. ಒಂದಿನ ಶೂಟಿಂಗ್ ನಲ್ಲಿ ಹೀರೋಯಿನ್ ಆಟೋಗ್ರಾಫ್ ತಗೊಳಕ್ ಹೋಗಿದ್ರು. ಆಗ ಅವ್ರು ಹೇಳ್ತಾರೆ, ಅಯ್ಯೋ ನಂದು ಬೇಡ, ಲಡ್ಡು ಸಿಂಗ್ ಆಟೋಗ್ರಾಫ್ ತಗೊಳ್ಳಿ ಅಂತ. ಲಡ್ಡು ಸಿಂಗ್ ಸಾರ್, ಇವನು ಹಾವಿನ ಸ್ಮಗ್ಲಿಂಗ್ ಮಾಡ್ತಿದ್ದಾನೆ, ನಿಮ್ಮನ್ನ ದಡ್ಡನ್ ಮಾಡ್ತಾವನೆ. ಹಲೋ ಶಿವ. ಹಲೋ ರೇವಾ, ಆದಿ ಯುಡಿ. ನಾನು ಒಂದು ಟ್ರಕ್ ಹಿಂದೆ ನ್ಯಾಷನಲ್ ಹೈವೇ ಹತ್ರ ಹೋಗ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ಅಲ್ಲಿ ನೋಡ್ತೀನಿ. ಅಯ್ಯ ಮಗು, ಯಾಕೆ ನಿನ್ ಟ್ರಕ್ಕಿಗೆ ಅಡ್ಡ ಬಂದಿದ್ಯಾ? ಸೈಡಿಗೆ ಹೋಗು, ಇಲ್ಲಾಂದ್ರೆ ಪೆಟ್ಟಾಗತ್ತೆ. ಮಗು ಅಂತ ಕರಿಬೇಡಿ ಅಂಕಲ್. ನಾನ್ ಹೇಳಿದ್ದು ಬಾಲಕ ಅಂತ, ಮಗು ಅಂತ ಅಲ್ಲ. ಎಲ್ಲದಕ್ಕೂ ಒಂದೇ ಅರ್ಥ ಅಂಕಲ್. ಈಗ ನೋಡು ನಾನು ಏನ್ ಮಾಡ್ತೀನಿ ಅಂತ. ಪುಡಿ ಮಾಡಾಕ್ತೀನಿ. ಅಯ್ಯೋ, ಟ್ರಕ್ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಬಂದು ನನಗ್ ಸಹಾಯ ಮಾಡಿ. ಏ ಬಾಲಕ, ನಿನ್ನ ಆಮೇಲೆ ನೋಡ್ಕೊಳ್ತೀನಿ. ಮೊದ್ಲು ಡಾಕ್ಟರ್ ಹತ್ರ ಹೋಗು. ಎಲ್ಲಿಗೆ ಓಡ್ ಹೋಗ್ತಾ ಇದೀಯಾ? ನಿಲ್ಲು.
ನಾನ್ ಮಾತಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲಿಗೆ ಓಡ್ ಹೋಗ್ತಾ ಇದೀಯಾ? ಇಷ್ಟು ಜೋರಾಗಿ ಹೊಡೆಯೋ ಅವಶ್ಯಕತೆ ಏನಿತ್ತು? ಐ ಇತ್ತುಗುಳಿ ದುಡ್ಡಿಂದ ತುಂಬಿರುವಂತ ಬಾಕ್ಸ್. ಇವರು ಹಾವುಗಳ ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ಮತ್ತೆ ಇಷ್ಟೊಂದೆಲ್ಲ ದುಡ್ಡು ಎಲ್ಲಿಂದನೋ ಲೂಟಿ ಮಾಡಿದ್ದಾರೆ. ಲಡ್ಡು ಸಿಂಗ್ ಸರ್, ಹಾವುಗಳನ್ನ ನೀವು ಕಾಡಲ್ಲಿ ಇಲ್ಲೇ ಬಿಟ್ಬಿಡಿ. ಓಕೆ ಶಿವ, ಓಕೆ. ಯಾರು ನಿಲ್ಸಿದ್ದು ನನ್ನ ಟ್ರಕ್ ಅನ್ನ? ಯಾರು ನಿಲ್ಸಿದ್ದು? ನಿನಗೆ ಗೊತ್ತಿಲ್ವಾ ಇದರ ಪರಿಣಾಮ ಏನಾಗತ್ತೆ ಅಂತ? ಅದು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಅವನ್ ಜೊತೆಗೆ ಒಬ್ಬ ಹುಡುಗ ಇದ್ದಾನೆ, ಶಿವ. ಲಡ್ಡು ಸಿಂಗ್, ಹಾ ಲಡ್ಡು ಸಿಂಗ್. ಅವನಿಗೆ ಹೇಳ್ಬೇಕಾಗತ್ತೆ ಸರ್ಪಿಲಾನ ವಿಷ, ಅದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ ಅಂತ. ಅವನೇ ದುಡ್ಡನ್ನ ಈಗ ತಂದ್ಕೊಡ್ತಾನೆ. ಏನಪ್ಪ, ಯಾರ್ ನೀನು? ಐ ಟೇಬಲ್ ಇರೋದು ಬಡಿಯೋದಕ್ಕಲ್ಲ, ಕೆಲ್ಸ ಮಾಡೋದಕ್ಕಿರೋದು. ಏನ್ ಕೆಲ್ಸ ಇದೆ ಅಂತ ಹೇಳು, ಮತ್ತೆ ಹೋಗಿ ತಬಲಾ ಬಾರಿಸ್ಕೊಂಡಿರು. ಹೋಗು, ನಡಿ ನಡಿ. ಇನ್ಸ್ಪೆಕ್ಟರ್ ಸರ್, ನೀವೊಂದು ಟ್ರಕ್ ಅನ್ನ ಹಿಡ್ದಿದ್ದೀರಾ ಅಂತ ಕೇಳ್ಪಟ್ಟೆ. ಅದರಲ್ಲಿ ಹಾವುಗಳಿದ್ವು ಮತ್ತೆ ತುಂಬಾನೇ ಹಣಗಳಿದ್ವು. ಅದೆಲ್ಲ ಎಲ್ಲಿದೆ? ದುಡ್ಡನ್ನ ಕಾಡಲ್ಲಿ ಬಿಟ್ಬಿಟ್ಟಿದೀನಿ, ಮತ್ತೆ ಹಾವನ್ನ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಕೂಡಿಟ್ಟಿದೀನಿ. ಗೊತ್ತಾಯ್ತಾ? ಏನು? ಓಹೋ, ಸಾರಿ. ಹಾವುಗಳನ್ನ ಕಾಡಲ್ಲಿ ಬಿಟ್ಬಿಟ್ಟಿದೀನಿ, ಮತ್ತೆ ದುಡ್ಡನ್ನ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಕೂಡಿಟ್ಟಿದೀನಿ. ಆದ್ರೆ ಇದನ್ನ ನೀನ್ ಯಾಕೆ ಕೇಳ್ತಾ ಇದೀಯಾ? ಹೂ ಆರ್ ಯು? ಯು ಆರ್ ಹೂ? ಯು ಹೂ ಆರ್? ಯಾರಂದ್ರೆ ನಾನು ಅವುಗಳ ಮಾಲೀಕ. ಆ ಟ್ರಕ್ಕು ನನ್ನದು. ಇನ್ಮೇಲೆ ನೀವು ಡೈಲಿ ನನಗೊಂದು ಬ್ಯಾಂಕ್ ಅನ್ನ ಲೂಟಿ ಮಾಡಬೇಕು. ಈಗ್ಲೇ ಹೋಗಿ ವೇದಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಅನ್ನ ಲೂಟಿ ಮಾಡಿ ಅಲ್ಲಿಂದ ನನಗೆ 5 ಕೋಟಿ ತಗೊಂಡ್ ಬರ್ಬೇಕು. 5 ಕೋಟಿನ? ನಿನ್ ತಲೆಲಿ ಬುದ್ಧಿ ಸರಿ ಇದೆ ತಾನೆ? ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರನೇ ಕಳ್ತನ ಮಾಡಿರೋದ್ರ ಬಗ್ಗೆ ಮಾತಾಡ್ತೀಯಾ? ಜಯರಾಮ, ಇವನ್ ಹಿಡಿದು ಮೊದ್ಲು ಜೈಲಲ್ಲಿ ಹಾಕು. ನನ್ನನ್ನ ಹಿಡಿಯೋದಕ್ಕಿಂತ ಮುಂಚೆ ನನ್ನ ಸ್ನೇಹಿತರನ್ನ ಒಂದ್ಸರಿ ಭೇಟಿಯಾಗಿ. ಏನಿದು? ಅಯ್ಯಯ್ಯೋ, ಏನಿದು? ಯಾರು ಹೆದರ್ಕೋಬೇಕಾಗಿಲ್ಲ. ನನಗೆ 5 ಕೋಟಿ ರೂಪಾಯಿ ಬೇಕಾಗಿದೆ. ಬ್ಯಾಂಕ್ ಮ್ಯಾನೇಜರ್ ಎಲ್ಲಿದ್ದಾರೆ? ಅಯ್ಯೋ, ನೀನ್ ಯಾಕೆ ಬಂದೂಕ್ ಹಿಡ್ಕೊಂಡ್ ಬರ್ತಾ ಇದೀಯಾ? ನಾನ್ ಕೇಳಿದ್ದು ಬ್ಯಾಂಕ್ ಮ್ಯಾನೇಜರ್ನ, ನಿನ್ನಲ್ಲ. ಲಡ್ಡು ಸಿಂಗ್ ಅವ್ರೆ, ನೀವು ಈ ತರ ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಕ್ ನನ್ನ ಹತ್ರ ಟೈಮ್ ಇಲ್ಲ. ಮೊದ್ಲು ಲಾಕರ್ ನ ಓಪನ್ ಮಾಡು, ಮತ್ತೆ 5 ಕೋಟಿ ರೂಪಾಯಿನ ಬ್ಯಾಗಲ್ ಹಾಕು, ಬೇಗ. ಲಡ್ಡು ಸಿಂಗ್ ಅವ್ರೆ, ನೀವು ಗನ್ನನ್ನ ಇಟ್ಕೊಂಡು ನಮ್ ಕೈಲಿ ಈ ರೀತಿ ಎಲ್ಲ ಮಾಡಿಸಬಾರ್ದು. ನನಗ್ ನಂಬಿಕೆನೆ ಬರ್ತಾ ಇಲ್ಲ. ನೀವು ಕಳ್ತನ ಮಾಡ್ತಾ ಇರೋದು. ಮ್ಯಾನೇಜರ್, ನಾನು ಕಳ್ತನನಾದ್ರೂ ಮಾಡ್ತೀನಿ, ಲಾಕರ್ನಾದ್ರೂ ಎತ್ಕೊಂಡು ಹೋಗ್ತೀನಿ. ಈಗ ಹೊರಡ್ತಾ ಇದ್ದೀನಿ, ಆಮೇಲೆ ನಿನ್ಗೆಲ್ಲವನ್ನೂ ಸರಿಯಾಗಿ ತಿಳಿಸ್ತೀನಿ. ಓಕೆ, ಬಾಯ್ ಬಾಯ್. ಶಿವ, ವೇದಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಕಳ್ತನ ಆಗಿದೆ. ನಾನ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ, ಬೇಗ ಬಾ. ಮ್ಯಾನೇಜರ್ ಸರ್, ಬ್ಯಾಂಕ್ ಅಲ್ಲಿ ಕಳ್ತನ ಆಗ್ತಿದೆ ಅಂದ್ರೆ ಲಡ್ಡು ಸಿಂಗ್ ಸರ್ಗೆ ಫೋನ್ ಮಾಡಿ. ನನಗೆ ಯಾಕೆ ಮಾಡಿದೀರಾ ನೀವು? ಶಿವ, ಲಡ್ಡು ಸಿಂಗ್ಗೆ ಬ್ಯಾಂಕ್ ಅಲ್ಲಿ 5 ಕೋಟಿ ಕಳ್ತನ ಮಾಡಿದ್ದು. ತಗೋ ನಿನ್ನ 5 ಕೋಟಿ ರೂಪಾಯಿನ.
ಇದು ನಾನು ಕಳ್ತನ ಮಾಡಿದ್ದಲ್ಲ, ಬ್ಯಾಂಕಿಂದ ತಗೊಂಡ್ ಬಂದಿರೋದು. ಆದಷ್ಟು ಬೇಗ ಇದನ್ನ ವಾಪಸ್ ಮಾಡಬೇಕು. ಸರ್ಪಿಲಾದ ವಿಷಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ಈಗ ನಾನು ಹೋಗ್ತೀನಿ, ಆದ್ರೆ ನಿನಗೆ ಇನ್ನೂ ಒಂದು ಕೆಲಸ ಇದೆ. ನಾನು ಯಾವಾಗ ನಿಲ್ಲು ಅಂತ ಹೇಳ್ತೀನೋ ಅಲ್ಲಿವರೆಗೂ ನೀನು ನಾಗಿನಿ ಡ್ಯಾನ್ಸ್ ಅನ್ನ ಆಡ್ತಾ ಇರ್ಬೇಕು. ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಸರಿ, ಇಲ್ಲ ಅಂತಂದ್ರೆ ನನ್ನ ಒಂದಷ್ಟು ಸ್ನೇಹಿತರು ನಿನ್ನ ಮೇಲೆ ಕಣ್ಣನ್ನ ಇಟ್ಟಿರ್ತಾರೆ, ಗೊತ್ತಾಯ್ತಾ? ಏನು, ಇನ್ನೊಬ್ಬ ನಿನ್ ಜೊತೆಗಾರ ಎಲ್ಲಿದ್ದಾನೆ? ಎಲ್ಲಿ? ಇದೇ ಸರ್ಪ್ರೈಸ್ ಎಲಿಮೆಂಟ್ ಅಮ್ಮ, ಮರಿಬೇಡ. ಇಲ್ಲ ಅಂದ್ರೆ ದೃಷ್ಟಿ ಬೇರೆ ಕಡೆ ಹೋದ್ರೆ ದುರ್ಘಟನೆ ಸಂಭವಿಸು. ಇಲ್ಲ, ಏನು? ಶುರು ಹಚ್ಕೋ, ಡ್ಯಾನ್ಸ್ ಮಾಡ್ತಾನೆ ಇರೋ. ನನ್ನ ಸ್ನೇಹಿತರು ನಿನ್ನ ಅಕ್ಕ ಪಕ್ಕದಲ್ಲೇ ಇರ್ತಾರೆ. ನೀನೇನಾದ್ರೂ ನಿಲ್ಸಿದ್ರೆ ಅವುಗಳು ತುಂಬಾ ಪ್ರೀತಿಯಿಂದ ಬಂದು ಕಚ್ಚಬರುತ್ತೆ. ಬಾಯ್ ಬಾಯ್. ಬೇಡ 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 ಬೇಡ, ಆ ಥರ ಏನು ಮಾಡಬೇಡ. ಬೇಡ ಬೇಡ, ನಾನು ಡ್ಯಾನ್ಸ್ ಮಾಡ್ತೀನಿ. ನನಗೆ ಆ ಥರ ಏನು ಮಾಡಬೇಡ, ನಾನು ಡ್ಯಾನ್ಸ್ ಮಾಡ್ತೀನಿ. ಬೇರಮ್ಮ, ಉಂಗಿ ಊದು. ಶಿವ ನನ್ ಮೂಲಕ 5 ಕೋಟಿ ಕಳ್ತನ ಮಾಡಿಸ್ಬಿಟ್ಟಿದ್ದಾನೆ. ಈಗಷ್ಟೇ ಅವನು ಡಾನ್ಸ್ ಮಾಡ್ತಾ ರೆಡ್ ಕಾರ್ನಲ್ಲಿ ಹೋಗ್ಬಿಟ್ಟ. ಹೋಗಿ ಹಿಡಿ ಅವನ್ನ. ಲಡ್ಡು ಸಿಂಗ್ ಸರ್, ನನಗನ್ಸಿದ್ದು ಏನೋ ಒಂದು ನಡೀತಾ ಇದೆ ಇಲ್ಲಿ ಅಂತ. ನಾನು ಆ ರೆಡ್ ಕಾರಲ್ಲಿರೋ ಸ್ನೇಕ್ ಮ್ಯಾನ್ನ ಹಿಡಿತೀನಿ. ಇವನು ಅದೇ ಹುಡುಗ ಅನ್ಸತ್ತೆ. ಇವನೇ ನಮ್ಮ ಹುಡುಗರನ್ನೆಲ್ಲ ಒಡೆದು ಹಾಕಿದ್ದು. ಡ್ರೈವರ್, ಓಡಿಸ್ತಾನೆ ಇರೋ ಕಾರ್ನ ಎಲ್ಲಿವರೆಗೂ ಅಂದ್ರೆ ಅವನ ಸೈಕಲ್ ಪಂಚರ್ ಆಗೋವರೆಗೂ. ಎಂತ ಅದ್ಭುತ ಮಗು! ರೇಸಿಂಗ್ ಮಾಡೋದಕ್ಕೆ ನಿನಗೆ ಅಷ್ಟೊಂದು ಆಸೆ ಇದ್ರೆ ಹೋಗಿ ಮನೆಯಲ್ಲಿ ಮಗು ತರ ವಿಡಿಯೋ ಗೇಮ್ ರೇಸ್ ಮಾಡು. बच्चा नहीं कहना अंकल। ಶಿವ ಶಿವ ಅಂತ ನನ್ನ ಹೆಸರು. ಅಯ್ಯೋ ಈಗ ನೀನು ಉಳಿಯೋದಿಲ್ಲ ಮಗು, ಖಂಡಿತ ಉಳಿಯಲ್ಲ. ನಿನಗೆ ಎಷ್ಟು ಧೈರ್ಯ ನನ್ನ ಬ್ಯಾಗನ್ನ ಮುಟ್ಟಕ್ಕೆ?
ಸದ್ಯದಲ್ಲಿ ಇವನ್ ಜೊತೆ ಫೈಟಿಂಗ್ ಮಾಡ್ದೆ ನಾನು ಇಲ್ಲಿಂದ ಹೋಗೋದೇ ಒಳ್ಳೇದು ಅನ್ಸತ್ತೆ. ಎಲ್ಲಿ ಯಾವ್ದಾದ್ರು ಬ್ಯಾಕಪ್ ಫೋರ್ಸ್ ಬಂದ್ಬಿಟ್ರೆ ಕಷ್ಟ. ನಾನ್ ಡಾನ್ಸ್ ಮಾಡ್ತಾ ಇದ್ದೀನಿ, ನಾನ್ ಮಾಡ್ತಾ ಇದ್ದೀನಿ. ಜರಮ ಪುಂಗಿ ಊದ್ತಾನೆ ಇರು, ಊದು ಊದು ಊದು. ಲಡ್ಡು ಸಿಂಗ್ ಸರ್, ಇದು ತಗೊಳ್ಳಿ ಬ್ಯಾಂಕಿಂದ ಕಳ್ತನ ಆದಂತ ದುಡ್ಡು. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು. ನೀನ್ ನನ್ ಜೀವ ಮತ್ತೆ ಕೆಲ್ಸನ ಎರಡನ್ನೂ ಉಳಿಸ್ಬಿಟ್ಟಿದ್ಯಾ. ಲಡ್ಡು ಸಿಂಗ್ ಸರ್, ನೀವು ಈ ನಾಗಿನ್ ಡಾನ್ಸ್ ಯಾಕೆ ಮಾಡ್ತಾ ಇದ್ದೀರಾ? ಇಲ್ಲ 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 ಇಲ್ಲ, ಡಾನ್ಸ್ ಮಾಡ್ತಾ ಇಲ್ಲ ನಾನು. ಅವನ್ ಜೊತೆಗಾರ ನನ್ನೊಳಗಿದಾನೆ. ಜೈರಾಮ ಪುಂಗಿ ಓದೋದ್ನ ನಿಲ್ಸ್ಬೇಡ. ನಿಮ್ಮೊಳಗಿದಾನ? ಅವನ ಜೊತೆ ಹಾವಿದೀಯಾ ನಿಮ್ಮೊಳಗಿರಾಕೆ? ಹಾವೇ ಇರೋದು. ಜೈರಾಮ ಪುಂಗಿ ಊದೋದ್ನ ನೀನು ನಿಲ್ಸ್ಬೇಡ. ನಿನ್ ಗೊತ್ತಿಲ್ವಾ, ನನ್ ಜೀವ ಈಗ ನಿನ್ ಕೈಯಲ್ಲಿದೆ. ಲಡ್ಡು ಸಿಂಗ್ ಸರ್, ನೀವೇನ್ ಬುದ್ಧಿ ಇಲ್ದಿರೋರ್ ತರ ಮಾತಾಡ್ತಾ ಇದ್ದೀರಾ? ನಾನು ಇವಾಗ ತಾನೇ ಅವನ ಜೊತೆ ಫೈಟ್ ಮಾಡಿದೆ. ಅವನ್ಗೇನು ಅಂತ ಸ್ಪೆಷಲ್ ಅನ್ಸಿಲ್ಲ. ಅವನೊಂದು ಹ್ಯಾಟ್ ಹಾಕೊಂಡಿದ್ದ ಮತ್ತೆ ಗ್ಲವ್ಸ್ ಹಾಕೊಂಡಿದ್ದ ಅಷ್ಟೇ. ಇಲ್ಲ 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 ಶಿವ, ಅವನ್ ಹ್ಯಾಟ್ ಮತ್ತೆ ಗ್ಲೌಸ್ ಒಳಗೆ ಹಾವುಗಳಿವೆ. ಅವನು ಸಾಮಾನ್ಯವಾದ ಮನುಷ್ಯ ಅಲ್ಲ, ಹಾವಿನ ಮನುಷ್ಯ. ಅವನು ಹಾವಿನ ಮನುಷ್ಯ. ಹಾವುಗಳು ಅವನ್ ಜೊತೆಗೇನೆ ಇರ್ತವೆ. ಲಡ್ಡು ಸಿಂಗ್ ಸರ್, ದಿಸ್ ಇಸ್ ಟೂ ಮಚ್. ಶಿವ ಏನೋ ಹೇಳ್ತಾ ಇದ್ದಾನೆ, ಮತ್ತೆ ನೀವೇನೋ ಹೇಳ್ತಾ ಇದ್ದೀರಾ. ಐ ಥಿಂಕ್ ನಾವು ಪೊಲೀಸ್ ಸ್ಟೇಷನ್ ನಲ್ಲಿರೋ CCTV ರೆಕಾರ್ಡಿಂಗ್ ನ ಫುಟೇಜಸ್ ನ ನೋಡ್ಬೇಕು ಅಂತ. ಊದು ಜೈರಮ್ಮ. ಲಡ್ಡು ಸಿಂಗ್ ಸರ್, ಈ ಫುಟೇಜ್ ಅಲ್ಲಿ ನೀವು ಬಿಟ್ರೆ ಬೇರೆ ಯಾರು ಕಾಣಿಸ್ತಾನೆ ಇಲ್ಲ ನನ್ಗೆ. ಸಾಹೇಬ್ರೆ, ನನಗನ್ಸತ್ತೆ ಕ್ಯಾಮ್ರಾದ ಫೋಕಸ್ ನಿಮ್ ಮೇಲಿತ್ತು ಅಂತ. ಜೈರಮ್ಮ, ಪುಂಗಿ ಊದೋದ್ರ ಮೇಲೆ ಗಮನ ಇಡು. ಪುಂಗಿ ಊದು. ಒಂದ್ ಸೆಕೆಂಡ್ ಬೇಡರಾಮ್ ಅವರೇ. ಲಡ್ಡು ಸಿಂಗ್ ಸರ್, ನೀವು ಸ್ವಲ್ಪ ಝೂಮ್ ಇನ್ ಮಾಡಿ. ಓ ನೋ, ನಾಟ್ ಯೋರ್ ಐ. ಕ್ಯಾಮೆರಾ ರೆಕಾರ್ಡಿಂಗ್. ಐ ಝೂಮ್ ಇನ್ ಮಾಡಿ. ಶಿವ, ಲಡ್ಡು ಸಿಂಗ್ ಸರ್ ಇಸ್ ರೈಟ್. ಝೂಮಿನಲ್ಲಿ ಗಮನ ಕೊಟ್ಟು ನೋಡು. ಆ ಮನುಷ್ಯನ ತಲೆ ಮತ್ತೆ ಕಿವಿಲಿ ಹಾವುಗಳಿವೆ. ಮನುಷ್ಯ ಅಲ್ಲ, ಏಲಿಯನ್ ಅವನು. ಮನುಷ್ಯರ ತಲೆ ಮೇಲೆ ಹಾವಿರಕ್ ಸಾಧ್ಯನಾ? ಇವ್ಡಿ ಬರೀ ಎಲ್ಲಿನೇ ಆಯ್ತು. ಇವಾಗ ಕರೆಕ್ಟ್ ರೇವಾ, ಇವರು ಏನೋ ಒಂಥರ ಸ್ಪೆಷಲ್ಲೇ. ಈ ಸ್ನೇಕ್ ಮ್ಯಾನ್ ನಾವ್ ಏನಾದ್ರೂ ಮಾಡಿ ನಿಲ್ಲಿಸ್ಲೇಬೇಕು. ಲಡ್ಡು ಸಿಂಗ್ ಸರ್, ನೀವು ಡ್ಯಾನ್ಸ್ ಮಾಡೋದನ್ನ ಬಿಟ್ಟು ಆಕ್ಷನ್ ಮೋಡ್ಗೆ ಬನ್ನಿ. ಆದ್ರೆ ಶಿವ, ನಾನು ನಿನ್ ಜೊತೆಗೆ ಬರೋದಾ? ಸರಿ ಆಯ್ತು ಶಿವ, ನಾನ್ ನಿನ್ ಜೊತೆ ಬರುವಾಗ ನನ್ ಭಯನ ಕಟ್ಟಿಟ್ಟು ಬರ್ತೀನಿ. ಆದ್ರೆ ಅವನ್ನ ಆದಷ್ಟು ಬೇಗ ಹುಡುಕು, ಇಲ್ಲಾಂದ್ರೆ ಅವ್ನ್ ಮತ್ತೆ ಬಂದ್ಬಿಡ್ತಾನೆ. ಅವನನ್ನ ಏನು ಮಾಡೋದು? ಅವನನ್ನ ಉಳಿಸಬಾರ್ದು, ಅವನಿಗೆ ಕಚ್ಚಲೇಬೇಕು, ಅವನನ್ನ ಮುಗಿಸ್ಲೇಬೇಕು. ಯಾವ್ದ್ರ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ? ಕೋಪ ಕೋಪ ಅಲ್ಲ ಚಿಕ್ಕಪ್ಪ, ನನ್ನ ರಕ್ತ ಕುದೀತಾ ಇದೆ. ಒಂದು ಮಗು ಹತ್ರ ಒದೆ ತಿನ್ಕೊಂಡು ಬರ್ತಾ ಇದ್ದೀನಿ. ಅವನು ನನ್ನ ದುಡ್ಡಿನ ಬ್ಯಾಗ್ ಅನ್ನು ಕಿತ್ಕೊಂಡ್ಬಿಟ್ಟ. ನೀನು ಒಂದು ಮಗು ಹತ್ರ ಒದೆ ತಿನ್ಕೊಂಡು ಬಂದ್ಯಾ? ಅವುಗಳನ್ನ ಆತನಿಗೆ ತೋರಿಸ್ಲಿಲ್ವಾ? ಅವನು ಓಡ್ ಹೋಗ್ಬಿಡ್ತಾ ಇದ್ದ. ಅವನು ಹೆದರ್ಕೊಳ್ಳೋಂಥವನಲ್ಲ. ಅವನು ಬೇರೆ ತರದ ಹುಡುಗನೇ ಹೌದು. ನಗೋದನ್ನ ನಿಲ್ಸಿ ನಿಷ್ಪ್ರಯೋಜಕರ. ನಿಮ್ಮನ್ನ ನಗೋದಕ್ಕಲ್ಲ, ಶತ್ರುಗಳನ್ನ ಹೆದರ್ಸೋದಕ್ಕೆ ನಾನು ಬೆಳೆಸಿರೋದು. ಸೈಂಟಿಸ್ಟ್,
ನೀವು ಯಾವ ತರ ನಗು ಹಾವನ್ನ ನನ್ನ ತಲೆಗೆ ಫಿಕ್ಸ್ ಮಾಡಿದ್ದೀರಾ? ಇದನ್ನ ನೋಡಿದ್ರೆ ಯಾರು ಹೆದರ್ಕೋತಾರೆ? ನೋಡಪ್ಪ, ನಾನಿದನ್ನ ಬೇಕು ಅಂತ ಮಾಡಿಲ್ಲ ಅಂತ ನಿನಗೂ ಗೊತ್ತು. ನಾನು ಹಾವುಗಳ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಎಕ್ಸ್ಪೆರಿಮೆಂಟು ಫೇಲ್ಯೂರ್ ಆಯ್ತು, ಮತ್ತೆ ನಮ್ಮಿಬ್ಬರಿಗೂ ಅದು ತೊಂದರೆ ಆಗಿದೆ. ಆದ್ರೆ ಈಗ ನಾನು ಆಂಟಿಡೋಟ್ ಮಾಡ್ತಾ ಇದ್ದೀನಿ. ನೀನು ಬೇಗ ಸರಿ ಹೋಗ್ಬಿಡ್ತೀಯ? ನಾನು ಸರಿ ಹೋಗ್ಬೇಕಾಗಿಲ್ಲ. ಈ ಫೇಲ್ಡ್ ಎಕ್ಸ್ಪೆರಿಮೆಂಟ್ ನಾನು ಉಪಯೋಗ ಪಡ್ಕೋತೀನಿ. ಕೋಟಿಗಟ್ಲೆ ದುಡ್ಡನ್ನ ನಾನು ಸಂಗ್ರಹಿಸ್ತೀನಿ. ಆಮೇಲೆ ನಾನು ಸರಿ ಹೋಗ್ತೀನಿ. ಮೊದಲು ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳಿ ಚಿಕ್ಕಪ್ಪ, ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡಿ. ಸರಿ, ನೀನ್ ಹೇಳ್ದಾಗೆ ಆಗ್ಲಿ. ಆದ್ರೆ ನೆನ್ಪಿಟ್ಕೋ, ನೀನು ಮಾಡ್ತಾ ಇರೋದು ತಪ್ಪು. ಅದರ ಪರಿಣಾಮ ಕೂಡ ತಪ್ಪಾಗೆ ಆಗತ್ತೆ. ಸರ್ ಪೀಲಾನ ವಿಷದ ಪರಿಣಾಮ ನಿಮ್ಗೆ ಗೊತ್ತಿಲ್ಲ ಚಿಕ್ಕಪ್ಪ. ಮೊದಲು ನಾನು ಹುಡುಗನಿಗೆ ಸರಿ ಮಾಡ್ತೀನಿ, ಆಮೇಲೆ ನಾನು ನನ್ನ ಮನಸ್ಸಿನ ಭಾವನೆಗಳನ್ನ ಸಂಪೂರ್ಣಗೊಳಿಸ್ತೀನಿ. ಶಿವ, ನಾನು ಬರ್ತಾ ಇದ್ದೀನಿ. ಪ್ರಪಂಚದಲ್ಲಿ ಒಂದಕ್ಕಿಂತ ಒಂದು ವಿಚಿತ್ರವಾಗಿದೆ. ಆದ್ರೆ ವೇದಾ ಸಿಟಿಯಲ್ಲಿ ಒಂದು ವಿಚಿತ್ರವಾಗಿರೋದು ಕಾಣಿಸ್ಕೊಂಡಿದೆ. ಸ್ನೇಕ್ ಮ್ಯಾನ್ ವಿಷಪೂರಿತ. ಹೌದು, ಸ್ನೇಕ್ ಮ್ಯಾನ್ ತರ ಕಾಣುವಂತಹ ಒಬ್ಬ ವ್ಯಕ್ತಿಯು ವೇದಾ ಸಿಟಿಯಲ್ಲಿ ಎಲ್ಲಾ ಜಾಗಗಳಲ್ಲೂ ಕಳ್ತನ ಮಾಡಿದ್ದಾನೆ. ಅವನ ತಲೆ ಮೇಲೆ ಹಾವಿದೆ, ಅವನ ಕೈಯಲ್ಲಿ ಹಾವುಗಳಿದೆ. ಇಲ್ಲಿ ನೋಡಿ ಅವನ ಫೋಟೋಗಳು. ಲಡ್ಡು ಸಿಂಗ್ ಅವರೇ, ನೀವು ಸ್ನೇಕ್ಸ್ ಮ್ಯಾನ್ ಥೀಮ್ಸ್ ಬಗ್ಗೆ ಏನ್ ಹೇಳ್ತೀರಾ? ಅವನತ್ರ ಎಷ್ಟು ಚಿಕ್ಕವರಾಗಿದ್ರು ಅಷ್ಟೇ ಒಳ್ಳೇದು. ಹೇ ಲಡ್ಡು ಸಿಂಗ್, ನನ್ನ ಜೊತೆಗಾರರು ಹೇಳಿದ್ರು ನೀನು ಡ್ಯಾನ್ಸ್ ಅನ್ನ ನಿಲ್ಲಿಸ್ಬಿಟ್ಟಿದೀಯಂತ. ಕುಣಿಲಿಲ್ಲ ಅಂದ್ರೆ ನೀನು ಉಳಿಯೋದಿಲ್ಲ. ಭೀಮ್ ಸಿಂಗ್, ಬೇಗ ಮನೇಲಿರೋ ಬಾಗ್ಲು ಕಿಟಕಿಗಳನ್ನೆಲ್ಲ ಹಾಕ್ಬಿಡು. ಲಡ್ಡು ಸಿಂಗ್ ಎಲ್ಲಿಂದ ಬೇಕಾದ್ರೂ ಬರ್ಬೋದು. ನನ್ನ ಶಿವಾನ ಕರ್ಕೊಂಡು ಹೋಗೋಕೆ ಬರ್ತಾ ಇರ್ತಾನೆ. ಭೀಮ್ ಸಿಂಗ್ ಯಾಕೆ ಹಾಡ್ತಾ ಇದೀಯಾ? ನಾನ್ ಹಾಡ್ತಾ ಇದ್ದೀನಿ ತಾತವ್ರೆ. ನಾನು ನಿಮ್ಮ ಲಡ್ಡು ಸಿಂಗ್. ತಾತವ್ರೆ, ನಾನ್ ಮನವಿ ಮಾಡ್ಕೋತಾ ಇದ್ದೀನಿ. ನಾನ್ ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಶಿವ, ನಾನು ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಏನಾದ್ರೂ ಆಲೋಚನೆ ಮಾಡು, ಏನಾದ್ರೂ ಉಪಾಯ ಮಾಡು ಶಿವ. ಲಡ್ಡು ಸಿಂಗ್ ಸರ್, ನೀವು ಹೊರಡಿ, ನಾನು ನಿಮ್ಮ ಹಿಂದೆನೆ ಬರ್ತೀನಿ. ಥ್ಯಾಂಕ್ ಯು ಶಿವ. ಜಯರಾಮ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಲಡ್ಡು ಸಿಂಗ್ ಏನಾದ್ರೂ ಜೊತೆಲಿದ್ರೆ ಅವನಿಗೆ ಹೇಳ್ಬಿಡು, ಮನೆಗ್ ನುಗ್ಗೋದ್ರ ಬಗ್ಗೆ ಯೋಚನೆನೂ ಮಾಡ್ಬೇಡ ಅಂತ. ಅವನೇನಾದ್ರೂ ಬರೋದಕ್ ಯೋಚನೆ ಮಾಡಿದ್ರೆ ಹೆಂಗ್ ಹೊಡಿತೀನಿ ಅಂದ್ರೆ ಮತ್ತೆ ಯಾವತ್ತೂ ನಮ್ ಮನೆ ಕಡೆ ತಿರುಗೂ ನೋಡ್ಬಾರ್ದು. ನಮಸ್ಕಾರ. ನಮಸ್ತೆ. ನಾನ್ ಬಂದಿರೋದು ಬ್ರೇವ್ರಿ ಫೌಂಡೇಶನ್ ನಿಂದ. ನಾವು ಸಾಹಸಿ ಮಕ್ಕಳಿಗೆ ಪ್ರೈಸ್ ಅನ್ನ ಕೊಡ್ತೀವಿ. ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಶಿವಾಗೆ ಬ್ರೇವರೆಸ್ಟ್ ಬಾಯ್ ಆಫ್ ದಿ ಇಯರ್ ಅಂತ ಅವಾರ್ಡ್ ಕೊಡ್ಬೇಕು ಅಂತಿದ್ದೀವಿ. ಆ ಅವಾರ್ಡ್ ಅನ್ನ ನಿಮ್ಮ ಕೈಯಿಂದ ನಾವು ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಇದಂತೂ ತುಂಬಾನೇ ಒಳ್ಳೆ ವಿಷಯ. ನಾನು ಈಗ್ಲೇ ಶಿವನ್ಗೆ ಫೋನ್ ಮಾಡ್ತೀನಿ. ಶಿವನಿಗೆ ನೀವು ಸರ್ಪ್ರೈಸ್ ಆಗಿರ್ಬೇಕು. ಅವನು ಫಂಕ್ಷನ್ ಬರ್ತಾ ಇದ್ದಾನೆ, ಆದ್ರೆ ಅವನು ಗೊತ್ತಿಲ್ಲ ಬಹುಮಾನನ ಅವರ ತಾತ ಅಜ್ಜಿನೇ ಕೊಡ್ತಿದ್ದಾರೆ ಅನ್ನೋದು. ಈಗ ನೀವು ನಮ್ ಜೊತೆ ಬಂದ್ರೆ ತುಂಬಾ ಒಳ್ಳೇದಾಗ. ಹಾ, ಯಾಕಾಗ್ಬಾರ್ದು? ನಾನು ಈಗ್ಲೇ ತಯಾರಾಗ್ ಬರ್ತೀನಿ. ಹಲೋ ಫ್ರೆಂಡ್ಸ್, ಸಾರಿ ನಾನು ಲೇಟ್ ಆಗೋದೆ.
ನಾನ್ ಹೇಳ್ತಿದೀನಿ, ಅವನು ಒಬ್ಬ ಏಲಿಯನ್ನೇ. ಏಲಿಯನ್ಗಳು ತುಂಬಾ ಡೇಂಜರಸ್ ಇರ್ತವೆ. ಅವನು ಲಡ್ಡು ಸಿಂಗ್ ಜೊತೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನನ್ ಪ್ರಕಾರ ಅವನು ಒಬ್ಬ ಇಚ್ಛಾದಾರ ನಾಗ. ಇಚ್ಛಾದಾರ ನಾಗಗಳು ಒಬ್ಬನ ಹಿಡ್ಕೊಂಡ್ರೆ ಅವನ್ನ ಕೊನೆ ತನಕ ಬಿಡಲ್ಲ. ನಾವು ಅವನ್ ಜೊತೆ ಆಟ ಆಡೋದು ಬೇಡ. ಅವನು ಲಡ್ಡು ಸಿಂಗ್ ನ ಹುಡುಕ್ಬಿಟ್ ಕಚ್ತಾನೆ, ಗೊತ್ತಾ? ನನ್ನನ್ನು ಯಾಕೆ ಕಚ್ಚಬೇಕು? ನಾನು ಅವನಿಗೆ 5 ಕೋಟಿ ರೂಪಾಯಿನ ತಂದು ಕೊಟ್ಟಿದ್ದೀನಿ. ಮತ್ತೇನ್ ಮಾಡ್ಲಿ? ಅವನು ಹೇಳಿದ ಹಾಗೆ ನಾನು ಸರಿಯಾಗಿ ಹಾವಿನ ಡಾನ್ಸ್ ನ ಮಾಡ್ತಾ ಇದ್ದೀನಿ. ಅವನು ಯಾಕೆ ನನ್ನನ್ನ ಕಚ್ಚಬೇಕು? ಮಾಡು 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 ಮಾಡು. ಶಿವ, ಇಲ್ ನೋಡು, ನಾನ್ ಕೆಲವು ಡೀಟೇಲ್ಸ್ ನ ಹುಡುಕಿದ್ದೀನಿ. ಒಬ್ಬ ಸೈಂಟಿಸ್ಟ್, ಅವ್ರ ಹೆಸರು ಸಜ್ಜನ್ ಸಿಂಗ್. ಅವರು ಸ್ನೇಕ್ಸ್ ಮೇಲೆ ಏನೋ ರಿಸರ್ಚ್ ನ ಮಾಡ್ತಾ ಇದ್ದಾರೆ. ಈಗ ಅವ್ರ ಅಡ್ರೆಸ್ ನ ಹುಡುಕ್ಬೇಕು ಅಷ್ಟೇ. ಒಳ್ಳೆ ಕೆಲ್ಸ ರೇವಾ, ಲೆಟ್ಸ್ ಗೋ. ನೀವೆಲ್ರೂ ಹೋಗಿ, ನಾನಲ್ಲಿ ತನಕ ಹಾವಿನ ಡಾನ್ಸ್ ನ ಮಾಡ್ತಾ ಇರ್ತೀನಿ. ಹಲೋ ಶಿವ, ನಿಮ್ಮ ಅಜ್ಜಿ ತಾತ ನನ್ನ ಹ್ಯಾಂಡ್ ಓವರಲ್ಲಿದ್ದಾರೆ. ನೀನು ಅವರ ಜೀವನ ಉಳಿಸ್ಬೇಕು ಅಂತಿದ್ರೆ ನೀನು ಹ್ಯಾಂಗಿಂಗ್ ವ್ಯಾಲಿ ಹತ್ರ ಬಂದ್ಬಿಡು. ಓಕೆ, ನಾನು ಬಂದ್ಬಿಡ್ತೀನಿ. ಆದ್ರೆ ಅವ್ರಿಗೆ ಏನು ಆಗ್ಬಾರ್ದು. ರೇವಾ, ಅಜ್ಜ ಅಜ್ಜಿನ ಸ್ನೇಕ್ ಮ್ಯಾನ್ ಕಿಡ್ನಾಪ್ ಮಾಡಿದಾನೆ. ಏನು? ಹಾ, ಮತ್ತೆ ನಾನು ಅವ್ರನ್ನ ಬಿಡಿಸೋದಿಕ್ಕೆ ಹ್ಯಾಂಗಿಂಗ್ ವ್ಯಾಲಿಗೆ ಹೋಗ್ತಾ ಇದ್ದೀನಿ. ಓಕೆ ಶಿವ, ನಾವ್ ಅಲ್ಲಿಗೆ ಬರ್ತೀವಿ. ನೋಡು, ಬಂದೇ ಬಿಟ್ಟ ಶಿವ. ನಮ್ಮ ಶಿವ ಬಂದ್ಬಿಟ್ಟ. ಹಿಡ್ಕೊಳ್ಳಿ ಅವನನ್ನ. ಶಿವ, ಶಿವ, ಅವ್ರನ್ನ ಬಿಡ್ಬೇಡ ನೀನು. ಸುಮ್ನೆ ಇರು ಶಿವ, ನನ್ನ ಕೋಪನ ಕೆಣಕಬೇಡ. ನಿನ್ನನ್ನ ನೀನು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೋ. ಆಗ ನಿಮ್ಮ ಅಜ್ಜಿ ತಾತ ಉಳಿತಾರೆ. ಇಲ್ಲ ಅಂದ್ರೆ ನನ್ನ ಹಾವುಗಳು ಇವರನ್ನ ತಿನ್ಕೊಂಡ್ಬಿಡುತ್ತೆ. ಇರು, ನನಗ್ ನಾನು ಸರೆಂಡರ್ ಆಗ್ತೀನಿ. ಅಜ್ಜಿ ತಾತ ಏನು ಮಾಡ್ಬೇಡ ಪ್ಲೀಸ್. ಗುಡ್ ಬಾಯ್. ಬಾ, ನಿಧಾನವಾಗಿ ತಲೆ ಬಗ್ಗಿಸ್ಕೊಂಡು ನಿಧಾನವಾಗಿ ಬರ್ತಾ ಇರು ನನ್ನ ಹತ್ರಕ್ಕೆ. ಶಿವ, ಇಲ್ಲ ಇಲ್ಲ, ನೀನ್ ಹೀಗೆ ಸರೆಂಡರ್ ಆಗ್ಬೇಡ. ನಮ್ ಚಿಂತೆ ಮಾಡ್ಬೇಡ ನೀನು. ಶಿವ, ಇಲ್ಲ, ಮಾಡ್ಬೇಡ. ನಿಂತ್ಕೋ ಶಿವ, ಬೇಡ. ಬೇಡ 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 ಶಿವ, ಸರೆಂಡರ್ ಆಗ್ಬೇಡ. ಫೈಟ್ ಮಾಡು ಶಿವ, ಫೈಟ್. ಅವ್ನ್ ಫೈಟಿಂಗ್ ಹೇಗ್ ಮಾಡಕ್ಕಾಗುತ್ತೆ? ಅಜ್ಜ ಅಜ್ಜಿ ಜೀವ ತೊಂದ್ರೆಲಿದೆ. ಇವಾಗ ಹೇಳು, ಮಗು ಅಂತ ಕರಿಬೇಡಿ. ಹೇ? ಮಗು ಮಗು ಮಗು. ಸರ್ಪೀಲಾದ ವಿಷಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ನಾನು ನನ್ನ ಮಾತನ್ನ ಮೀರೋದಿಲ್ಲ. ಅಜ್ಜಿ ತಾತ, ನೀವೀಗ ಮನೆಗೆ ಹೋಗಿ. ನಾನು ಶಿವನ್ನ ಕರ್ಕೊಂಡು ಹೋಗ್ತೀನಿ.
ಅಜ್ಜಿ ತಾತ ಹೊರಟೋದ್ರು. ಇವಾಗ ನಾವು ಸೇಫ್. ಈಗ ನಾನು ಅಟ್ಯಾಕ್ ಮಾಡಬಹುದು. ನಿನ್ನ ಆಟ ಮುಗೀತು ಸ್ನೇಕ್ ಮ್ಯಾನ್. ಹಲೋ ರೇವಾ, ಐ ಆಮ್ ಓಕೆ. ಬಟ್ ಸ್ನೇಕ್ ಮ್ಯಾನ್ ಎಲ್ಲೋ ಓಡ್ ಹೋಗಿದ್ದಾನೆ. ಇಲ್ಲಿ ನೋಡಿ, ಶಿವನ್ ಬಗ್ಗೆ ಇನ್ನು ಏನು ಗೊತ್ತೇ ಆಗಿಲ್ಲ. ಆದ್ರೆ ನೀವ್ ನೋಡಿದ್ರೆ ತಲೆ ಮೇಲೆ ಕೈ ಇಟ್ಕೊಂಡು ಹೀಗೆ ಕೂತ್ಕೊಂಡ್ಬಿಟ್ಟಿದ್ದೀರಾ. ಶಿವ, ಎಲ್ಲಿದ್ಯಾ ನೀನು? ಹೌದಾ, ಸದ್ಯ ದೇವ್ರ ದೊಡ್ಡವನು. ಬೇಗ ಮನೆಗ್ ಬಂದ್ಬಿಡ್ಕಂದ. ಕೇಳಿಸ್ಕೊಂಡ್ರ? ಶಿವ ಹುಷಾರಾಗಿದ್ದಾನೆ. ಮತ್ತೆ ಆ ಸ್ನೇಕ್ ಮ್ಯಾನ್ ಓಡ್ ಹೋಗಿದ್ದಾನೆ. ದೇವ್ರೆ ಥ್ಯಾಂಕ್ಸ್. ಮತ್ತೆ ಅವನು ಮನೆಗ್ ಬರ್ದೇ ಇರೋ ತರ ನೋಡ್ಕೋ. ಆ ದೇವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ ನೀನು? ಆ ಹಾವಿನ ಮನುಷ್ಯನ ನಾನೇ ಹೊಡೆದು ಹಾಕ್ತಾ ಇದ್ದೆ. ನಾನ್ ಹಾವು ಓಡ್ಸೋ ರಾಗನ ಹಾಡಿದ್ರೆ ಅವನು ನನ್ನ ಎದುರಿಗೂ ನಿಲ್ಲಕ್ಕಾಗ್ತಾ ಇರ್ಲಿಲ್ಲ. ಮತ್ತೆ ಶುರು ಹಚ್ಕೊಂಡಿದಾರಲ್ಲ. ಅಯ್ಯೋ, ಮನೆ ಒಳಗಡೆ ಹಾವು ಬಂದ್ಬಿಟ್ಟಿದೆ. ತಾತ, ಆಡನ್ನ ನಿಲ್ಸಿ. ಅಯ್ಯಯ್ಯೋ ತಾತ, ನಿಲ್ಸಿ. ಅಯ್ಯೋ, ನಮ್ಮ ಮನ್ಯಾಗ ಹಾವು ನುಗ್ಬಿಟ್ಟೈತೆ. ಇದಕ್ಕ ನಾ ತಾತನೇ ಕಾರಣ ಅನ್ನಿಸ್ತೈತೆ. ನಾವು ಬೇಗ ಹೋಗಿ ಆ ತಾತನ ಬಾಯಿ ಮುಚ್ಚೋಡು. ಬೇಗ ನಡೆ. ಅಯ್ಯೋ ತಾತಾರ, ನಿಮ್ಮ ಹಾಡನ್ನ ನಿಲ್ಸ್ರಿಪ್ಪ. ನೀವು ಆಡೋದ್ರಿಂದ ನನ್ನ ಮನ್ಯಾಗ ಹಾವುಗಳು ಮನೆ ಮಾಡ್ಕೊಂಡವ. ಅಯ್ಯೋ, ಲಡ್ಡು ಸಿಂಗ್ ನಲ್ಲ. ಲಡ್ಡು ಮಾಡಿದಿವಲ್ಲ, ತಗೊಂಡ್ ಬಾ ಅದನ್ನ. ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಮಿಸ್ಟರ್ ಸ್ವಾಮಿ, ಮಿಸ್ಟರ್ ತನೇಜಾ, ಬನ್ನಿ ಬನ್ನಿ. ನನ್ನ ಹಾಡು ನಿಮ್ಗೆ ಇಷ್ಟೊಂದು ಇಷ್ಟ ಆಗೋಯ್ತಾ? ಮನೆವರೆಗೂ ಬಂದಿದ್ದೀರಾ? ಇರಿ ಇರಿ, ಇನ್ನೊಂದು ರಾಗನ ಹಾಡ್ತೀನಿ. ಡೈಲಿ ಒಂದಲ್ಲ ಒಂದ್ ಬ್ಯಾಂಕ್ ಅಲ್ಲಿ ಕಳ್ತನ ಆಗ್ತಾನೆ ಇದೆ. ಆ ಸ್ನೇಕ್ ಮ್ಯಾನ್ ನ ಹೇಗಾದ್ರೂ ಮಾಡಿ ನಾವು ಕಂಡು ಹಿಡಿಲೇಬೇಕು. ಶಿವ, ಈ ಹಾವಿನ ಮನುಷ್ಯನಿಂದ ನಮ್ ಊರಿನ ಕೋಬ್ರಾ ಸ್ನೇಕ್ ಬಗ್ಗೆ ನೆನ್ಪಾಯ್ತು.
ಒಂದ್ ಕೋಬ್ರಾ ನಮ್ಮೂರಲ್ಲಿದ್ದ ಎಲ್ಲ ಕೋಳಿ ಮತ್ತೆ ಅದ್ರ ಮೊಟ್ಟೆಗಳನ್ನ ತಿಂತಿತ್ತು. ಆಮೇಲೆ ನಮ್ಮೂರಲ್ಲಿ ಒಂದ್ ಮೀಟಿಂಗ್ ನಡೀತು, ಹೇಗಾದ್ರೂ ಆ ಕೋಬ್ರಾನ ಹಿಡಿಬೇಕು ಅಂತ. ಆಮೇಲೆ ನೀನೇನ್ ಮಾಡ್ದ್ಯಾ? ನಾನ್ ಹೇಳ್ದೆ ಕೋಬ್ರಾ ಎಲ್ಲಿ ಹೋಗುತ್ತೆ, ಅದ್ರ ಮನೆಗೆ ಅಲ್ವಾ. ನಾನ್ ಹೇಳ್ದೆ ಕಾಡ್ಗೆ ಹೋಗ್ಬಿಟ್ಟು ಹುಡ್ಕೋಣ, ಹಾವೆಲ್ಲಿ ಇರ್ತಾವೆ ಅಲ್ಲೇ ಇರುತ್ತೆ ಅಂತ ಹೇಳ್ದೆ. ಆಮೇಲೆ ಕೇಳು, 2 ಗಂಟೆಲಿ ಕೋಬ್ರಾ ಸಿಕ್ಕೇ ಬಿಡ್ತು. ಆಮೇಲೆ ಅಲ್ಲಿ ಹೊರಗೋಗಿ ಪುಂಗಿ ಊದಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಕೋಬ್ರಾ ಹೊರಗ್ ಬಂದೇ ಬಿಡ್ತು ಗೊತ್ತಾ. ಆಮೇಲೆ ಜನರು ಅದನ್ನ ಹಿಡಿದ್ಬಿಟ್ರು. ವಾವಾದಿ, ಜೀನಿಯಸ್, ಸೂಪರ್ ಡೂಪರ್ ಜೀನಿಯಸ್. ನೀನು ಐಡಿಯಾ ಕೊಟ್ಬಿಟ್ಟೆ, ಈಗ ಸ್ನೇಕ್ ಮ್ಯಾನ್ ಸಿಕ್ಬಿಡ್ತಾನೆ. ನಾನ್ ಹುಟ್ಟಾಗಿಂದಲೂ ಜೀನಿಯಸ್ಸೇ, ಆದ್ರೆ ಯಾವತ್ತೂ ಶೋ ಆಫ್ ಮಾಡ್ತಿರ್ಲಿಲ್ಲ. ಆದ್ರೆ ಇವಾಗ ನನ್ಗ ಇದನ್ ಹೇಳು, ಸ್ನೇಕ್ ಮ್ಯಾನ್ ಹೇಗ್ ಸಿಗ್ತಾನೆ? ಸ್ನೇಕ್ ಮ್ಯಾನ್ ಏನು ಚಿಕ್ಕ ಹಾವಲ್ಲ, ಹುತ್ತದಲ್ಲಿ ಬಚ್ಚಿಟ್ಕೊಳ್ಳೋಕೆ. ಅವನು ಕೇವ್ಸ್ ಅಲ್ಲಿ ಬಚ್ಚಿಟ್ಕೊಂಡಿರ್ತಾನೆ, ಮತ್ತೆ ಅದು ಕೂಡ ಹುಡ್ಕೋಕೆ ಕಷ್ಟ ಆಗುವಂತದ್ರಲ್ಲಿ. ಹಾಗಾದ್ರೆ ಮೌಂಟೇನ್ ಆಫ್ ಕೇವ್ಸಾ? ಅಲ್ಲಿ ಕೇವ್ಸ್ ಬಿಟ್ರೆ ಬೇರೆ ಏನು ಇಲ್ವೇ ಇಲ್ಲ. ಎಕ್ಸಾಕ್ಟ್ಲಿ. ಮತ್ತೆ ನಾವಲ್ಲಿ ಹೋಗಿ ಪುಂಕಿ ನುಡ್ಸಿದ್ರೆ ಅವನು ಹಾವುಗಳು ಸುಸ್ತಾಗ್ಬಿಡುತ್ತೆ, ಮತ್ತೆ ಅವನು ಹೊರಗ್ ಬರೋದಕ್ಕೆ ಬಲವಂತ ಮಾಡುತ್ತೆ. ಒಳ್ಳೆ ಐಡಿಯಾ ಇದು. ನನಗ್ ಗೊತ್ತು ಅದನ್ನ ಹೇಗ್ ಬಾರಿಸೋದು ಅಂತ. ಬನ್ನಿ ಹೋಗಿ ಲಡ್ಡು ಸಿಂಗ್ ಸರ್ಗೆ ತಿಳಿಸೋಣ. ಅವಶ್ಯಕತೆನೇ ಇಲ್ಲ, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನಾನು ಇದೇ ಪ್ಲಾನ್ ನ ಮಾಡ್ಕೊಂಡು ನಿಮ್ಗೆ ಹೇಳೋದಕ್ಕೋಸ್ಕರ ಬಂದಿದ್ದೀನಿ. ನೀವು ನಿಮ್ ಪೊಲೀಸ್ ಸ್ಟೇಷನ್ ನ ಇಲ್ಲೇ ಯಾಕೆ ಮಾಡ್ಬಾರ್ದು? ಈ ಪುಂಗಿನ್ ಯಾರು ಊದ್ತಾ ಇರೋದು? ಯಾರು ಊದ್ತಾ ಇರೋದು? ಓಕೆ ಲಡ್ಡು ಸಿಂಗ್ ಸರ್, ನಾನು ಹೋಗ್ತೀನಿ, ನೀವು ಆಮೇಲೆ ಬಂದ್ಬಿಡಿ. ಚಿಕ್ಕಪ್ಪ, ನನಗನ್ಸುತ್ತೆ ಆ ಶಿವ ಯಾವುದೋ ಪ್ಲಾನ್ ಮಾಡಿದ್ದಾರೆ ಅಂತ. ಆ ಪುಂಗಿನ ಅವನೇ ಊದಿರೋದು. ಆ ಹುಡುಗ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಬೇಗ ನಾವು ಈ ಚಿನ್ನ ಬೆಳ್ಳಿ ದುಡ್ಡನ್ನ ಎತ್ಕೊಂಡು ಎಲ್ಲಾದ್ರೂ ದೂರ ನಾವು ಹೋಗ್ಬಿಡ್ಬೇಕಾಗತ್ತೆ. ನೋಡು ಮಗನೆ, ನನಗೆ ದುಡ್ಡಿನ ಮೇಲೆ ಯಾವುದೇ ಆಸೆ ಇಲ್ಲ. ನಾನು ಆಂಟಿಡೋಟ್ನ ತಯಾರಿಸಿದ್ದೀನಿ. ಮತ್ ನೋಡು, ನಾನು ಸರಿ ಹೋಗ್ಬಿಟ್ಟಿದ್ದೀನಿ. ಬಾ, ನಾನು ನಿನಗೆ ಸ್ಪ್ರೇ ಮಾಡಿ ಖಂಡಿತ ಸರಿ ಮಾಡ್ತೇನೆ. ಚಿಕ್ಕಪ್ಪ, ಈಗ ತಾನೇ ನನ್ನ ಸಂಪಾದನೆ ಶುರುವಾಗಿದೆ ಅಷ್ಟೇ. ಈಗ ಇದು ಇನ್ನು ದೂರಕ್ಕೆ ಹೋಗತ್ತೆ. ಅಲ್ಲಿವರೆಗೂ ಆ ಸ್ಪ್ರೇ ಅಲ್ಲೇ ಬಿದ್ದಿರ್ಬೇಕು ಅಷ್ಟೇ. ಈಗ ಯಾರಿಂದನೂ ಈ ಸ್ನೇಕ್ಸ್ ಮ್ಯಾನ್ ನ ನಿಲ್ಸೋದಕ್ಕೆ ಆಗೋದಿಲ್ಲ. ತಡೆಯೋದಕ್ಕೆ ನಾನು ಬಂದಿದ್ದೀನಿ ಸ್ನೇಕ್ ಮ್ಯಾನ್. ನೀನು ಇಲ್ಗೂ ಬಂದ್ಬಿಟ್ಯಾ? ಪುಂಗಿನ ನೀನೇ ತಾನೇ ಊದಿದ್ದು. ನಾನು ಯಾವ ಗುಹೆಯಲ್ಲಿದ್ದೀನಿ ಅಂತ ಕಂಡು ಹಿಡಿಯೋದಕ್ಕೋಸ್ಕರ. ಅಂಕಲ್, ಹೇಳಿದ್ದೆ ಅಲ್ವಾ ಮಗು ಅಂತ ಕರಿಬೇಡಿ ಅಂತ. ನೋಡು ಶಿವ, ನಾನು ಇಲ್ಲಿವರೆಗೂ ನಿನ್ನನ್ನ ಮಗು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗಿಲ್ಲ. ಬಾ, ನಿಮ್ ಬಾಯನ್ನ ಮುಚ್ಚಿ ಅವನನ್ನ ಹೆದರ್ಸಿ. ಮಗನೇ, ನೀನ್ ಹೇಳಿದ್ದೆ ಇದನ್ನ ಬಿಸಾಕ್ಬಿಟ್ಟಿದ್ದೆ ಅಂತ. ಏ ಚಿಕ್ಕಪ್ಪ, ನೀನು ತುಂಬಾನೇ ಮುಗ್ಧ.
ನಾನು ಇಂಥ ದಿನಕ್ಕೋಸ್ಕರನೇ ಇದನ್ನೆಲ್ಲ ಉಳಿಸ್ಕೊಂಡಿದ್ದೆ. ಇದು ಅದೇ ಕೆಮಿಕಲ್ ತಾನೆ ನಿನ್ನನ್ನ ಅರ್ಧ ಸ್ನೇಕ್ ಮಾಡಿದ್ದಿದ್ದು. ಈಗ ನೋಡು ನಾನು ಏನು ಮಾಡ್ತೀನಿ ಅಂತ. ಬೇಡ ಮಗ್ನೆ, ಆತರ ಮಾಡ್ಬೇಡ. ಇನ್ಸ್ಪೆಕ್ಟರ್ ಲಡ್ಡು, ಏ ಲಡ್ಡು, ಇಲ್ಲಿಂದ 50 ಕಿಲೋಮೀಟರ್ ದೂರದವರೆಗೂ ನಿನ್ನನ್ನ ಯಾರು ಉಳಿಸೋದಕ್ ಬರೋದಿಲ್ಲ. ನಾನು ಹೇಳಿದ್ದೆ ತಾನೆ ಕುಣಿತಾನ ನಿಲ್ಲಿಸ್ಬೇಡ ಅಂತ. ಇಲ್ಲ 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 ಇಲ್ಲ, ನಾನ್ ಬಿಡ್ಲಿಲ್ಲ. ನೀನೀಗ ನನ್ನನ್ ಬಿಟ್ರೆ ನಾನ್ ಡಾನ್ಸ್ ಮಾಡ್ತೀನಿ. ದಯವಿಟ್ಟು ನನ್ನನ್ ಬಿಟ್ಬಿಡು, ದಯವಿಟ್ಟು ಬಿಟ್ಬಿಡು. ಮುಗಿಯುವುದು. ಶಿವ, ಸ್ನೇಹಿತರ ಬಗ್ಗೆ ಯೋಚನೆ ಮಾಡಬೇಡ, ನೀನು ನಿನ್ನ ಬಗ್ಗೆ ಯೋಚನೆ ಮಾಡು. ಶಿವ, ಮೇಲ್ಗಡೆ ಆಂಟಿಡೋಟ್ ಸ್ಪ್ರೇ ಇದೆ, ಹೇಗಾದ್ರೂ ಮಾಡಿ ಅವನ ಮೇಲೆ ಅದನ್ನ ಸ್ಪ್ರೇ ಮಾಡು. ಈಗ ಹೇಳು, ನಿನ್ನ ಮಗು ಅಂತ ಕರೀಲ ಅಥವಾ ಶಿವ ಅಂತನ? ನನ್ನ ಹ್ಯಾಂಡ್ ಓವರ್ಗೆ ಬಂದ್ಬಿಟ್ಟಿಯಲ್ವಾ? ನೋಡಿ, ನಿಮ್ಮ ಪ್ರೀತಿಯ ಶಿವ ಹೇಗೆ ಪಾಪ ನೆಲದ ಮೇಲೆ ಬಿದ್ದಿದ್ದಾನೆ ಅಂತ. ಅಳಿ ಮಕ್ಕಳೇ, ಮತ್ತೆ ನನ್ನನ್ನು ಒಡೆದು ಹಾಕ್ಬಿಡಿ, ನನ್ನನ್ನ ಮುಗಿಸ್ಬಿಡಿ. ಈಗ ನೋಡು ಮಗು, ನಾನು ಹೇಗೆ ಎಲ್ಲರ ಮುಂದೇನು ನಿನ್ನನ್ನ ಮುಗಿಸ್ಬಿಡ್ತೇನೆ ಅಂತ. ಮಗು ಅಂತ ಕರಿಬೇಡಿ ಅಂಕಲ್. ಮನುಷ್ಯರ ಲೋಕಕ್ಕೆ ವೆಲ್ಕಮ್ ಬ್ಯಾಕ್ ಅಂಕಲ್. ನಾನು ಸ್ಪ್ರೇನ ಅವಾಗ್ಲೇ ಎತ್ಕೊಂಡಿದ್ದೆ, ಆದ್ರೂ ಕೂಡ ನಾನು ಜ್ಞಾನ ತಪ್ಪಿರೋ ತರ ನಾಟಕ ಆಡ್ತಿದ್ದೆ ಅಷ್ಟೇ. ಯಾಕಂದ್ರೆ ನಿಮ್ ಮುಖದ ಹತ್ರ ಬರ್ಬೇಕು ಅಂತಿದ್ದೆ, ಅದಕ್ಕೆ. ಇಲ್ಲ ಇಲ್ಲ ಇಲ್ಲ, ಐ ಯಾಕೆ ಸುಮ್ಮನೆ ಪ್ರಯತ್ನ ಮಾಡ್ತಾ ಇದೀಯ ಮಗನೇ? ನೀನು ಸ್ನೇಕ್ ಮ್ಯಾನ್ ಆಗಿದ್ದಾಗೆ ಶಿವನೇನು ಮಾಡಕ್ಕಾಗ್ಲಿಲ್ಲ, ಈಗೇನ್ ಮಾಡಕ್ಕಾಗತ್ತೆ? ಶಿವ, ಥ್ಯಾಂಕ್ ಯು ವೆರಿ ಮಚ್. ನೀನ್ ಇವನನ್ನ ಸರಿ ಮಾಡ್ಬಿಟ್ಟೆ. ನನ್ನ ಒಂದು ತಪ್ಪು ಎಕ್ಸ್ಪೆರಿಮೆಂಟ್ ಇಂದ ನನ್ನ ಮಗ ಅದನ್ನ ತಪ್ಪಾಗಿ ಉಪಯೋಗಿಸ್ತಾ. ಅದಕ್ಕೆ ನಾನು ನಿಮ್ಮೆಲ್ಲರನ್ನೂ ಸಾರಿ ಕೇಳ್ತೀನಿ. ಸಾರಿನಾ? ಈಗ ಸಾರಿ ಹೇಳ್ಬಿಟ್ರೆ ಜೈಲಲ್ಲಿ ಹೋಗಿ ಹಾವಾಡ್ಸೋದ್ ಯಾರು? ಇವನ್ನ ಜೈಲಲ್ಲಿ ಹಾಕ್ಬಿಟ್ಟು ಟೇಪಲ್ಲಿ ಹಾವಿನ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಿಸ್ತೀನಿ. ಎಲ್ರಿಗೂ ಮಜಾ ಸಿಗತ್ತೆ. ಏನೋ ಈಗ್ಲೇ ಹೊರಡ್ತೀರಾ ಜೈಲ್ ಒಳಗೆ? ಡಾನ್ಸ್ ಮಾಡಿ. ಜಯರಾಮ, ಪುಂಗಿಯುವುದು ಪುಂಗಿಯುವುದು, ಇಲ್ಲಿಂದಲೇ ಪ್ರಾಕ್ಟೀಸ್ ಶುರು ಮಾಡ್ಕೊಳ್ಳಿ. ಪುಂಗಿಯುವುದು. Watch India's largest kids library only on Jio Hotstar. Download the app now.